ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ. ನಾನು ದಿವಿಗೆ ಶಿಕ್ಷಣ ಸಂಸ್ಥೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿಯ ಕನ್ನಡ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಿಮಗೆ ದ್ವಿತೀಯ PUC ಪರೀಕ್ಷೆಗೆ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಕ್ಕೆ ಹೊರಟಿದ್ದೇವೆ. ಇದೀಗ ನಾವು ಮೊದಲಿಗೆ ಪದ್ಯ ಭಾಗ 3 ಪದ್ಯ ಭಾಗವನ್ನು ಮಾತ್ರ ಆಯ್ಕೆಯನ್ನು ಮಾಡಿಕೊಂಡಿದ್ದೇವೆ. ಮೊದಲನೇದು ಕದಡಿದ ಸಲಿಲಂ ತಿಳಿಬಂದದೆ ವಚನಗಳು ಹಾಗೂ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನ ಓಲು ಎಂಬ ಪದ್ಯವನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ನಮಸ್ಕಾರ. ಓಕೆ, ಈಗ ದ್ವಿತೀಯ PUC ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಿಮಗೆಲ್ಲರಿಗೂ ಕೂಡ ಅನುಕೂಲವಾಗುವಂಥ ರೀತಿಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ನಾವು ರೆಡಿ ಮಾಡಿಟ್ಕೊಂಡಿದ್ದೇವೆ. ಅದು ಕೂಡ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರವಾಗಿ ಇರುವಂತಹ ಪ್ರಶ್ನೆಗಳೇ ಆಗಿರುತ್ತೆ. ಜೊತೆಗೆ ಸಂಭಾವನೀಯ ಅಂತ ನಾವು ಹೇಳ್ಬೋದು. ಈ ಸಂಭಾವನೀಯ ಆಗಿರುವಂಥ ಪ್ರಶ್ನೆಗಳನ್ನು ನಾವು ಇವತ್ತು ಚರ್ಚೆ ಮಾಡಕ್ಕೆ ಹೊರಟಿದ್ದೀವಿ. ಮೊದಲ ಬಾರಿಗೆ ನಾವು ಪದ್ಯ ಭಾಗವನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಮೊದಲ ಪದ್ಯ ಕದಡಿದ ಸಲಿಲಂ ತಿಳಿಬಂದದೆ. ಆ ಪದ್ಯವನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಈಗ ಸದ್ಯದಲ್ಲಿ ಪ್ರಶ್ನೆಗೆ ಚರ್ಚೆಯಲ್ಲಿ ನಡೀತಾ ಇದೆ. ಈ ವೇಟೇಜ್ ಪ್ರಕಾರವಾಗಿ ಈ ಪದ್ಯದಲ್ಲಿ 1 ಅಂಕ, 2 ಅಂಕ ಮತ್ತು 4 ಅಂಕಗಳನ್ನು ಕೇಳಿರೋದ್ರಿಂದಾಗಿ 1 ಅಂಕದ ಪ್ರಶ್ನೆಯನ್ನು ಮೊದಲಿಗೆ ಗಮನಿಸೋಣ. ಯಾರನ್ನ ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು? ರಾಮ ಲಕ್ಷ್ಮಣರನ್ನ ಕೊಲ್ಲೋದಿಲ್ಲ ಅಂತೇಳಿ ವಿದ್ಯಾದೇವತೆ ಹೇಳ್ತಾರೆ, ಹೌದಲ್ಲ? ಸೊ ರಾಮ ಮತ್ತು ಲಕ್ಷ್ಮಣನನ್ನ ಕೊಲ್ಲೋದಿಲ್ಲ ಅನ್ನುವಂಥ ಮಾತು ಇಲ್ಲಿ ಹೇಳ್ತಾ ಬಂದರು. ಆಯ್ತಾ? ಈ ಕೇವಲ ನೀವು ಬರಿಬೇಕಾಗಿರೋದು ರಾಮ ಲಕ್ಷ್ಮಣ ಅನ್ನೋದು ಮಾತ್ರ. ಆಯ್ತಾ? 1 ಅಂಕದಲ್ಲಿ ನಿಮಗೆ MCQನಲ್ಲಿ ಕೊಟ್ಟಿರ್ತಾರೆ, ರಾಮ ಲಕ್ಷ್ಮಣ ಅನ್ನೋದು ಕೊಟ್ಟಿರ್ತಾರೆ, ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟು, ಸೀತೆಯನ್ನು ರಾವಣ ಎಲ್ಲಿ ಇರಿಸಿದನು? ಪ್ರಮದವನ. ಎಲ್ಲರೂ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡಿದ್ದೀರಾ ಅನ್ಕೋತೀನಿ. ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸೋರ್ಸ್ಗಳು ನೀವೇನು ಇಟ್ಕೊಂಡಿದ್ದೀರ ಅದನ್ನು ಮುಂದೆ ಇಟ್ಕೊಂಡು ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ಬಹಳ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೇನೆ. ನಂತರ ನೆಕ್ಸ್ಟು ನಾವೀಗ ಗಮನಿಸ್ತಾ ಇರುವಂಥದ್ದು, ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು? ರಾವಣನ ರೂಪವನ್ನ ಹುಲ್ಲಿಗೆ ಸಮಾನ ಅಂತೇಳಿ ಹೇಳ್ತಾಳೆ. ಹಾಗೆ ಸೀತೆ ರಾವಣನನ್ನ ಏನೆಂದು ಬೇಡಿಕೊಂಡಳು? ರಾಮ ಲಕ್ಷ್ಮಣರ ಆಯ ಪ್ರಾಣದವರೆಗೂ ಬರಬೇಡ ಅಂತೇಳಿ ಆಕೆ ಬೇಡ್ಕೊಂತಾಳೆ. ಸೊ ನಾವು ಬರಿಬೇಕಾಗಿರೋ ವಿಷಯ, ಆಯ ಪ್ರಾಣದವರೆಗೂ ಬರಬೇಡ. ಯಾರ ಆಯ ಪ್ರಾಣ? ರಾಮ ಲಕ್ಷ್ಮಣರ ಆಯಸ್ಸಿರೋವರೆಗೂ ನೀನು ಬರಬೇಡ ಅನ್ನುವಂಥ ಮಾತನ್ನ ಆಕೆ ಹೇಳ್ತಾಳೆ. ನಂತರ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತ್ತು? ಸೀತೆಯ ಬಗ್ಗೆ ವೈರಾಗ್ಯ ಮೂಡುತ್ತೆ. ಹಾಗೆ ಸೌಮಿತ್ರಿ ಅಂದರೆ ಯಾರು? ಸೌಮಿತ್ರಿಯ ಮಗ ಲಕ್ಷ್ಮಣ. ಹಾಗಾಗಿ ಇಲ್ಲಿ ಲಕ್ಷ್ಮಣ ಅನ್ನುವಂಥದ್ದು ಮಾತ್ರ ನಾವಿಲ್ಲಿ ಬರಿತೀವಿ. ನೋಡಿ ಮಕ್ಕಳ, ನೀವು 1 ಅಂಕಕ್ಕೆ ಎಷ್ಟು ಬರಿಬೇಕು ಅಷ್ಟನ್ನು ಮಾತ್ರ ನೀವು ಬರೀತೀರಾ. ಆಯ್ತಾ? ಮುಂದೆ ಹೋಗೋಣ. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು? ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ರಾಮ ಲಕ್ಷ್ಮಣರನ್ನ ಬಿಟ್ಟು ಉಳಿದವರನ್ನೆಲ್ಲರನ್ನೂ ಕೂಡ ನಾನು ನಾಶಗೊಳಿಸ್ತೇನೆ ಅಂತ ಇಲ್ಲಿ ಹೇಳ್ತಾಳೆ. ಹಾಗಾಗಿ ನೀವು ಬರಿಬೇಕು. ಆ ಮಾತನ್ನ ಹೇಳಿದಾಗ ರಾವಣನಿಗೆ ಬಹಳ ಬೇಸರ ಆಗುತ್ತೆ. ರಾಮ ಲಕ್ಷ್ಮಣರನ್ನ ಕೊಲ್ಲೋದು ಬಿಟ್ಟು ಬೇರೆಯವ್ರನ್ನ ಕೊಲ್ಲೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋ ಮಾತನ್ನು ಕೂಡ ಅಲ್ಲಿ ಹೇಳ್ತಾರೆ. ಕೇವಲ 2 ಅಂಕಕ್ಕೆ ಬೇಕಾಗಿರುವಂಥ ಪ್ರಶ್ನೆಗೆ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಅಲ್ಲಿ ಉತ್ತರವನ್ನು ಬರೀಬೇಕು. ಹಾಗಾಗಿ ರಾಮ ಲಕ್ಷ್ಮಣರನ್ನ ಬಿಟ್ಟು ಉಳಿದವರೆಲ್ಲನೂ ನಾನು ಕೊಲ್ತೀನಿ ಅಂತೇಳಿ ರಾವಣನಿಗೆ ಬಹುರೂಪಿಣಿಯು ಆಶ್ವಾಸನೆಯನ್ನ ಇಟ್ಟಿತು. ನಂತರ ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನ ಹೇಗೆ ಸಂತೈಸಿದನು? ಬಹಳ ಇಂಪಾರ್ಟೆಂಟ್ ಆಗಿದೆ ಈ ಪ್ರಶ್ನೆ. ಪ್ರತಿ ಬಾರಿನೂ ಕೂಡ ಪ್ರಶ್ನೆಯನ್ನ ಕೇಳ್ತಾನೆ ಬರ್ತಿದ್ದಾರೆ. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನ ಅವಮಾನಕ್ಕೊಳಪಡಿಸಿದಕ್ಕಾಗಿ ನಿಮಗೆ ಅವಮಾನ ಮಾಡಿದಂತಹ ಅಂಗದಾದಿಗಳನ್ನು ನೋಟ್ ಮಾಡ್ಕೊಳ್ಳಿ. ಅಂಗದಾದಿಗಳನ್ನು ನನ್ನ ಭೃಭಂಗದಲ್ಲಿ ಕಟ್ಟಿಕೊಂಡು ನಿಮ್ಮಲ್ಲಿ ಬಂದು ವಿವಿಧ ರೀತಿಯಲ್ಲಿ ಶಿಕ್ಷೆಯನ್ನು ನೀಡ್ತೀನಿ ಅಂತೇಳಿ ಆತ ಹೇಳ್ತಾನೆ. ಅದು ನೀವು ಕೋಟ್ ಮಾಡಬೇಕಾಗತ್ತೆ. ಭೃಭಂಗದಲ್ಲಿ ಅನ್ನುವಂಥ ಪದನ ನೀಟಾಗಿ ಬರಿಬೇಕು ನೀವು. ನಂತರ ಸೀತೆಯ ತಲ್ಲಣಕ್ಕೆ ಕಾರಣವೇನು? ಈಗಾಗಲೇ ಅವನು ಬರ್ತಾ ಇರುವಂಥ ಭಂಗಿಯನ್ನ ನೋಡಿದಂಥ ಕಚರಕಾಂತೆಯರು ಈ ವಿಷಯವನ್ನು ತಿಳಿಸಿರ್ತಾರೆ. ಆ ಸಮಯದಲ್ಲಿ ಬಂದಂಥ ಪ್ರಶ್ನೆ ಇದು. ಸೀತೆಯ ತಲ್ಲಣಕ್ಕೆ ಕಾರಣ ರಾವಣ ಬರ್ತಾ ಇರುವಂಥ ರೀತಿಯನ್ನು ನೋಡಿದಂಥ ಸೀತೆ ರಾಮ ಲಕ್ಷ್ಮಣರ ಬಗ್ಗೆ ಇನ್ನೇನು ಕೆಟ್ಟ ಮಾತನ್ನ ಹೇಳಬಹುದೋ ಅನ್ನುವಂಥ ಭಯದಲ್ಲಿ ಆಕೆ ತಲ್ಲಣಕ್ಕೊಳಗಾಗ್ತಾಳೆ. ನಂತರ ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು? ಇದನ್ನು ನೀವು ಸ್ಕಿಪ್ ಮಾಡ್ಬೋದು, ಬೇಕಾಗಿಲ್ಲ. ಆದರೂ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸಾಧ್ಯವಾದರೆ ನೀವು ಅದನ್ನ ಬಹುಶಃ ಕೇಳಿದ್ರೆ ನೀವು ಉತ್ತರವನ್ನು ಬರಿಬಹುದು. ಸೊಕ್ಕಿನಿಂದ ಆಡಿದ ಮಾತು ಏನು? ನಿಮ್ಗೆಲ್ಲ ಗೊತ್ತೇ ಇದೆ, ಇದಾಗಲೇ ನಿಮಗೆ ಚರ್ಚೆಯಲ್ಲಿ ಬಂದಿದೆ. ಏನಂತೇಳಿ,
ಬಹುರೂಪಿಣಿ ವಿದ್ಯೆ ಅನ್ನೋದು ಸಿದ್ಧಿಯಾಗಿದೆ, ಇನ್ನು ನನ್ನನ್ನು ಅಸಾಧ್ಯವಾದದ್ದು ಇನ್ಯಾವುದೂ ಇಲ್ಲ, ಹಾಗಾಗಿ ರಾಮನನ್ನ ಬಿಟ್ಟು ನನ್ನ ಜೊತೆ ಇರು ಅನ್ನುವಂಥ ಸೊಕ್ಕಿನ ಮಾತನ್ನು ಆತ ಆಡ್ತಾನೆ. ಕೇವಲ 2 ಅಂಕಕ್ಕೆ ಬೇಕಾಗುವಂಥ ಮಾತು ಮಾತ್ರ ಇಲ್ಲಿ ಬರೀಬೇಕಾಗುತ್ತೆ ನೀವು. ನೆಕ್ಸ್ಟು, ರಾವಣನು ಜಾನಕಿಯನ್ನ ನೋಡಲು ಪ್ರಮದವನಕ್ಕೆ ಬಂದ ಬಗೆ ಹೇಗೆ? ಈಗಷ್ಟೇ ನಿಮಗೆ ಈ ಪ್ರಶ್ನೆ ಬಂದಿತ್ತು, ನಿಮ್ಮ ಪ್ರಿಪರೇಟರ್ನಲ್ಲಿ ಈ ಪ್ರಶ್ನೆ ಬಂದಿದೆ. ಬಾಣಗಳಿಲ್ಲದ ಮನ್ಮಥನ ರೀತಿಯಲ್ಲಿ ಪ್ರಮದವನಕ್ಕೆ ರಾವಣ ಬರ್ತಾನೆ. ಬಹಳ ಅದ್ಭುತವಾದಂಥ ಸಾಲುಗಳದು, ಅದನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ. ನಂತರ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಬಹುಶಃ ಇಲ್ಲಿ ಸೀತೆಯನ್ನ ಪ್ರಮದವನಕ್ಕೆ ಕರ್ಕೊಂಡು ಬಂದಿದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟಿರ್ತಾನೆ. ಆ ಸಮಯದಲ್ಲಿ ಆದಂತಹ ರೀತಿ, ಆಕೆ ಮೂರ್ಛೆ ತಪ್ಪಿ ಬಿದ್ದಾಗ ಕೊನೆಯ ಹಂತವಾಗಿ ಮಾತಾಡಿದಂತಹ ರೀತಿ ಇದು. ಹಾಗಾಗಿ ಇದರಲ್ಲಿ ನಾವು ಬರೀಬೇಕಾಗಿರೋದು ಕೇವಲ ಸೀತೆ ಹುಷಾರಾದರೆ ಸಾಕು ಅಲ್ವಾ. ಸೊ ಆಕೆ ಮೂರ್ಛೆ ತಪ್ಪಿ ಬಿದ್ದಿದ್ದಾಳೆ, ಹಾಗಾಗಿ ಯುದ್ಧವನ್ನು ಮಾಡೋ ರೀತಿಯಾಗಿ ಮಾಡಿ ರಾಮನಿಗೆ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ, ಅಂದರೆ ಅಂತಿಮ ನಿರ್ಧಾರವನ್ನು ತಗೊಂಡಿರುವಂಥದ್ದು. ರಾಮ ಲಕ್ಷ್ಮಣರನ್ನು ರಥಹೀನರನ್ನಾಗಿ ಮಾಡಿ, ನೆನ್ಪಿಟ್ಕೊಳ್ಳಿ, ರಾಮ ಲಕ್ಷ್ಮಣರನ್ನು ರಥಹೀನರನ್ನಾಗಿ ಮಾಡಿ ಯಾರಿಗೂ ತಿಳಿದೇ ಇರೋ ರೀತಿಯಲ್ಲಿ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದು ಅಂತೇಳಿ ತೀರ್ಮಾನಕ್ಕೆ ಬರ್ತಾನೆ. ಸೊ ಇದು 2 ಅಂಕದ ಪ್ರಶ್ನೆ ಆಗುತ್ತೆ. 4 ಅಂಕದ ಪ್ರಶ್ನೆ, ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಬಹುಶಃ ನಿಮಗೆ ಇದು ತುಂಬ ಲೆಂತಿಯಾಗಿರುವಂಥ ಆನ್ಸರು. ನಾವು ಪಾಯಿಂಟ್ಗಳನ್ನು ನೋಡ್ತೀವಿ. ಈಗ ವ್ಯಾಲ್ಯೂಯೇಷನ್ಗೆ ಹೋದಾಗ ಕೇವಲ ಪಾಯಿಂಟ್ಸ್ಗಳನ್ನು ಮಾತ್ರ ಗಮನದಲ್ಲಿ ಇಟ್ಕೊಳ್ತಾ ಹೋಗ್ತೀವಿ. ಅವನು ಬಹುರೂಪಿಣಿ ವಿದ್ಯೆಯನ್ನು ಹೇಗೆ ಪಡ್ಕೊಂಡ, ಅಲ್ಲಿ ಪಡ್ಕೊಳ್ಬೇಕಾದ್ರೆ ಅವನು ಯಾವ ರೀತಿಯಾಗಿ ಅಲ್ಲಿ ಅವನ ವ್ರತವನ್ನ ಮಾಡ್ದ, ಅಂದರೆ ತಪಸ್ಸನ್ನ ಮಾಡ್ದ ಅನ್ನೋದನ್ನ ನಾವಿಲ್ಲಿ ಕೋಟ್ ಮಾಡಬೇಕಾಗುತ್ತೆ. ಮೊದಲ ಪ್ಯಾರಾಗ್ರಾಫಲ್ಲೇ ನಿಮಗಿದೆ ಅಲ್ವಾ, ಗುಡುಗು ಸಿಡಿಲಿನ ನಡುವೆ ಬೆಟ್ಟ ಗುಡ್ಡಗಳು ಅಲುಗಾಡದೇ ಇರೋ ರೀತಿಯಲ್ಲಿ, ಚಲಿಸದೇ ಇರುವ ರೀತಿಯಲ್ಲಿ ಆತ ತಪಸ್ಸಿಗೆ ಕೂತು ಬಹುರೂಪಿಣಿಯನ್ನ ಬರ್ಮಾಡ್ಕೊಂಡು ಆಕೆಯನ್ನ ಬಹಳ ಶ್ರೇಷ್ಠವಾದ ಮಂತ್ರಗಳಿಂದ ಪಠನೆಯನ್ನು ಮಾಡಿ ಬಹುರೂಪಿಣಿ ಧರೆಗೆ ಬಂದು ತನ್ನ ಆಹ್ವಾನವನ್ನು, ತನ್ನ ಆಜ್ಞೆಯನ್ನು ಕೇಳುವ ರೀತಿಯಲ್ಲಿ, ಹಾಗೆ ಆತನಿಗೆ ಅವನಲ್ಲಿ ಕೇಳೋ ರೀತಿಯಾಗಿ ಮಾಡ್ತಾರೆ. ಹಾಗಾಗಿ ಬಹುರೂಪಿಣಿ ಬಂದು ಗುಡುಗು ಸಿಡಿಲಿನ ನಡುವೆ ಬಂದು ಏನು ಆಜ್ಞಾಪನೆಯನ್ನು ನೀಡು ರಾವಣ ಅಂತೇಳಿ ಕೇಳ್ತಾಳೆ. ಇದನ್ನು ನಾವಿಲ್ಲಿ ಸಂಪೂರ್ಣವಾಗಿ ನೀವು 4 ಅಂಕದ ಪ್ರಶ್ನೆಗೆ ಬರಿಬೇಕಾಗತ್ತೆ. ನೆಕ್ಸ್ಟ್, ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ಈಗಾಗಲೇ 1 ಅಂಕ ಮತ್ತು 2 ಅಂಕದಲ್ಲಿ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಅದೇ ರೀತಿಯಾದ ಉತ್ತರವೇ ಇಲ್ಲೂ ಕೂಡ ಬರ್ತಾ ಇದೆ. ರಾವಣ ಪ್ರಮದವನದಲ್ಲಿ ಸೀತೆಯನ್ನು ಕರ್ಕೊಂಡು ಬಂದು ಕೂರಿಸಿದಾನೆ. ಸೀತೆ ಅಲ್ಲಿ ಆಕೆ ಪ್ರಮದವನದಲ್ಲಿ ಯಾರಿಗೂ ಕೈ ಸಿಗದಿರೋ ರೀತಿಯಲ್ಲಿ ಆಕೆ ಒಳಗೆ ಇದ್ದಾಳೆ ಆಯ್ತಾ. ಆಕೆಯನ್ನ ಯಾರ ಕಣ್ಣಿಗೂ ಕಾಣದೇ ರೀತಿ ಇಟ್ಟಿರೋದ್ರಿಂದಾಗಿ ಈಗ ಏನಾಗಿದೆ, ರಾವಣನು ತಾನು ಬಹುರೂಪಿಣಿಯನ್ನ, ಈಗಾಗಲೇ ಸೀತೆಯನ್ನ ಅಪಹರಣ ಮಾಡೋಕ್ಕಿಂತ ಮುಂಚೆ ಬಹುರೂಪಿಣಿ ವಿದ್ಯೆಯನ್ನು ಪಡ್ಕೊಂಡಿದ್ದ, ಒಮ್ಮೆ ಅದನ್ನ ಪರೀಕ್ಷೆಯನ್ನ ಕೂಡ ಮಾಡ್ತಾನೆ. ಪರೀಕ್ಷೆ ಮಾಡಿದ್ಮೇಲೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವನು ಹೇಗೆ ಬಹುರೂಪಿಣಿ ವಿದ್ಯೆಯನ್ನು ಸಿದ್ಧಿಸಿಕೊಂಡ ಅನ್ನುವಂಥ ಪ್ರಶ್ನೆ ಮೊದಲ ಪ್ರಶ್ನೆಯಲ್ಲೂ ಕೂಡ ಇತ್ತು. ಅದೇ ರೀತಿಯಾಗಿ 2ನೇದ್ರಲ್ಲೂ ಕೂಡ ಬರ್ತಾ ಇದೆ. ಬಹುರೂಪಿಣಿ ವಿದ್ಯೆಯನ್ನು ಪಡ್ಕೊಂಡಿದ್ದ ನಂತರ ಸೀತೆ ಹತ್ರ ಬರ್ತಾನೆ. ಬಂದು ಅಲ್ಲಿ ಹೇಳ್ತಾನೆ ಸೊಕ್ಕಿನ ಮಾತು. ನಾನಾಗಲೇ 2 ಅಂಕದ ಪ್ರಶ್ನೆಯಲ್ಲಿ ನಾವು ಮಾತಾಡಿದ್ವಿ, ಸೊಕ್ಕಿನಿಂದ ಆಡಿದ ಮಾತುಗಳು ಯಾವುದು ಅನ್ನುವಂಥದ್ದು. ಅದೇ ಪ್ರಶ್ನೆಯೇ ಇಲ್ಲೂ ಕೂಡ, ಅದೇ ಉತ್ತರ ಇಲ್ಲೂ ಕೂಡ ಬರ್ತಾ ಇದೆ. ಅವನು ಆಡಿದ ಮಾತುಗಳು ನಿಮ್ಗೆ ಈಗಾಗಲೇ ತಿಳಿಸಿದೆ ನಾನು. ರಾಮನ ಒಡಂಬನ್ ಬಿಟ್ಟು ಎನ್ನೊಡಗಿರು ಅಂತೇಳಿ ಮಾತಾಡ್ತಾನೆ. ನನ್ನ ರಾಜ ಸುಖ ಭೋಗಗಳನ್ನು ಅನುಭವಿಸು ಅಂತೇಳಿ ಹೇಳ್ತಾನೆ. ನನ್ನ ಪಟ್ಟದ ಅರಸಿಯಾಗಿರು ಅಂತೇಳಿ ಹೇಳ್ತಾನೆ ಆಯ್ತಾ. ಇವೆಲ್ಲ ಮಾತನ್ನ ಹೇಳಬೇಕಾಗತ್ತೆ. ಆ ಮಾತನ್ನ ಹೇಳಿದಾಗ ಸೀತೆ ಏನು ಹೇಳ್ತಾಳೆ, ರಾವಣ ಕೊಡೋದಾದ್ರೆ ನೀನು ರಾಮ ಲಕ್ಷ್ಮಣರ ಆಯ ಪ್ರಾಣದವರೆಗೂ ಬರಬೇಡ ನೀನು ಅಂತೇಳಿ ಆಕೆ ಮೂರ್ಛೆ ತಪ್ಪಿ ಕೆಳಗಡೆ ಬೀಳ್ತಾಳೆ. ಅಷ್ಟು ವಿಷಯಗಳನ್ನು ನೀವು 2ನೇ ಪ್ರಶ್ನೆಗೆ ಬರೀಬೇಕಾಗತ್ತೆ. ಮುಂದೆ, ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ. ನೀವು ಇದನ್ನು ಬರಿಬೋದು, ಅಥವಾ ಈ ಪ್ರಶ್ನೆ ಕೇಳಿದರೆ ಬರೀರಿ, ಇಲ್ಲ ಅಂತಂದರೆ ಬಹುಶಃ ಇದನ್ನು ನಾವು ಸ್ಕಿಪ್ ಮಾಡೋಣ ಅಂತ ಅನ್ಕೋತೀನಿ, ಇದು ಬೇಕಿಲ್ವೇನೋ ಅನ್ನುವಂಥ ರೀತಿ. ಆದರೂ ಅಕಸ್ಮಾತ್ ಏನಾದ್ರು ಕೇಳಿದ್ದಾರೆ ಅನ್ನೋದಾದರೆ, ಸೀತೆ ಮೂರ್ಛೆ ತಪ್ಪಿ ಬಿದ್ದಿದ್ದಾಳೆ. ಇದು ಕಂಟಿನ್ಯೂಟಿ ಆಗಿರುವಂಥ ಪ್ರಶ್ನೆಗೆ ಉತ್ತರ. ಸೀತೆ ಮೂರ್ಛೆ ತಪ್ಪಿ ಬಿದ್ದಾಗ ರಾವಣ ಮನಸ್ಥಿತಿ ಬದಲಾವಣೆ ಆಗತ್ತೆ. ಅವನಲ್ಲಿ
ಕರುಣೆ ಅನುಕಂಪ ಅನ್ನೋದು ಹುಟ್ಟುತ್ತೆ. ಆ ಕರುಣೆ ಅನುಕಂಪ ಹುಟ್ಟಿರೋದ್ರಿಂದಾಗಿ ಅವನ ಮನಸ್ಸು ಪರಿವರ್ತನೆ ಆಗತ್ತೆ ಅನ್ನೋದು ಈ ಪ್ರಶ್ನೆಗೆ ಉತ್ತರ ಆಗತ್ತೆ. ಅದನ್ನು ನೀವು ಗಮನದಲ್ಲಿಟ್ಕೊಂಡು ಬರೀರಿ. ನಂತರ ನೆಕ್ಸ್ಟ್, ರಾವಣನಲ್ಲಿ ಕಂಡು ಬರುವ ಪಶ್ಚಾತ್ತಾಪವನ್ನ ಕವಿ ಹೇಗೆ ನಿರೂಪಿಸಿದ್ದಾರೆ? ಬಹಳ ಅದ್ಭುತವಾದ ಪ್ರಶ್ನೆ ಇದು. ಇಲ್ಲಿ ಅವನು ಪಶ್ಚಾತ್ತಾಪ ಒಳಗಾಗೋದಕ್ಕೆ ಕಾರಣ ಸೀತೆ ಮೂರ್ಛೆ ತಪ್ಪಿ ಬಿದ್ದಿದ್ದಕ್ಕಾಗಿ. ಆ ಮೂರ್ಛೆ ತಪ್ಪಿ ಬಿದ್ದಾಗ ಅವನಿಗೆ ನಿಮ್ಗೆ ಗೊತ್ತೇ ಇದೆ, ಸೀತೆಯನ್ನ ಮುಟ್ಟೋ ಹಾಗಿಲ್ಲ. ಕಾರಣ ರಾವಣನಿಗೆ ಒಂದು ಶಾಪ ಇತ್ತು, ಯಾವ ಸ್ತ್ರೀಯರನ್ನು ಕೂಡ ಮುಟ್ಟಬಾರ್ದು ಅಂತೇಳಿ. ಆಕಸ್ಮಿಕ ಮುಟ್ಟಿದೇ ಆಯ್ತು ಅಂತಂದ್ರೆ ಏನಾಗುತ್ತೆ, ಅವನು ಸುಟ್ಟು ಬೂದಿ ಆಗ್ತಾನೆ ಅಂತೇಳಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಪಶ್ಚಾತ್ತಾಪಕ್ಕೊಳಗಾಗ್ಬೇಕಾದ್ರೆ ಅವಳು ಮೂರ್ಛೆ ತಪ್ಪಿ ಬಿದ್ದ ನಂತರ ಆಕೆಯನ್ನ ಎತ್ತಕ್ಕೋಗಿಲ್ಲ. ಏನೂ ಬೇಡ, ನನಗೆ ಈ ರಾಜ್ಯ ಬೇಡ, ಏನೂ ಬೇಡ, ಸೀದೆ ಹುಷಾರಾದ್ರೆ ಸಾಕು ಅಂತೇಳಿ ಪಶ್ಚಾತ್ತಾಪಕ್ಕೊಳಗಾಗ್ತಾನೆ. ಆಯ್ತಾ. ಅದೇ ರೀತಿಯಾಗಿ ಇನ್ನೊಂದು ಉತ್ತರವನ್ನ ಹೇಳ್ತಾರೆ. ಏನಂತ, ಕಲಕಿ ಹೋದಂತಹ ನೀರು ಹೆಂಗೆ ಶಾಂತತೆಯನ್ನು ಪಡೆಯುತ್ತೆ ಅಂದ್ರೆ, ರಭಸವಾಗಿದ್ದಂಥ ರಾಕ್ಷಸ ಬುದ್ಧಿ ಇದ್ದಂಥ ರಾವಣ ತಾನಾಗ್ತಾನೇ ಸೀತೆ ಮೂರ್ಛೆ ತಪ್ಪಿ ಬಿದ್ದ ತಕ್ಷಣ ತಾನಾಗ್ತಾನೇ ಶಾಂತತೆಯನ್ನು ಪಡ್ಕೊಂಡ್ಬಿಡ್ತಾನೆ. ಅಯ್ಯೋ ಅನ್ನುವಂಥ ರೀತಿಯಲ್ಲಿ ಪಶ್ಚಾತ್ತಾಪ ಪಡ್ತಾನೆ. ಕರುಣೆ ಅನ್ನೋದು, ಅಯ್ಯೋ ಆಕೆ ಹುಷಾರಾದ್ರೆ ಸಾಕಲ್ಲ ಅನ್ನುವಂಥ ರೀತಿಯಲ್ಲಿ ಪಶ್ಚಾತ್ತಾಪವನ್ನು ಪಡ್ತಾನೆ. ಹಾಗಾಗಿ ಯಾರಿಗೆ ರಾವಣನಿಗೆ ವೈರಾಗ್ಯ ಮೂಡೋದಕ್ಕೆ ಕಾರಣ ಸೀತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಆತ ಮಾತಾಡ್ತಾನೆ, ಸೂರ್ಯ ಒಮ್ಮೆ ಹುಟ್ಟಿದ ಮೇಲೆ ಗ್ರಹಣ ಹಿಡಿಯುತ್ತೆ, ಹಾಗೆ ನನ್ನಲ್ಲೂ ಎಲ್ಲೋ ಒಂದು ಕಡೆ ಗ್ರಹಣ ಹಿಡಿದಿತ್ತೇನೋ ಅನ್ನುವಂಥದ್ದು ಕೋಟ್ ಮಾಡಿ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿಗೆ ಮೊದಲ ಪದ್ಯ ಭಾಗವ ಮುಗಿಸಿದೀವಿ. ನೆಕ್ಸ್ಟ್ ಎರಡನೇ ಪದ್ಯಕ್ಕೆ ಹೋಗೋಣ. ವಚನಗಳಲ್ಲಿ 2 ವಚನಗಳಿದೆ, ಬಸವಣ್ಣನವರ ವಚನಗಳು ಮತ್ತು ಉರಿಲಿಂಗಪೆದ್ದಿಯವರ ವಚನಗಳು. ಅದರಲ್ಲಿ 1 ಅಂಕದ ಪ್ರಶ್ನೆಯನ್ನ ನೋಡೋಣ. ತನು ಯಾವಾಗ ಕರಗಬೇಕು, ಮನ ಬೆರೆತಾಗ ಅನ್ನೋದು ಉತ್ತರ ಆಗತ್ತೆ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ದರ್ಪಣ ಅಂತಂದ್ರೆ ಕನ್ನಡಿ, ಹೌದಾ. ಸೊ ಅಂಧಕನ ಕೈಯಲ್ಲಿ ಮುಖ ನೋಡ್ಕೊಳಕ್ ಆಗಲ್ಲ ಅಲ್ವಾ. ಹಾಗಾಗಿ ಅಂಧಕನ ಕೈಯಲ್ಲಿ ದರ್ಪಣ ಇದ್ದು ಫಲವಿಲ್ಲ ಅನ್ನುವಂಥದ್ದನ್ನ ಬರಿಬೇಕಾಗತ್ತೆ. ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಅಂತ ಪ್ರಶ್ನೆ ಬಂತು. ಸೊ ನಿಮ್ಗೆಲ್ಲ ಗೊತ್ತಿದೆ, ಬಸವಣ್ಣನವರ ವಚನಗಳು ಕೂಡಲ ಸಂಗಮ ದೇವ ಅನ್ನುವಂಥದ್ದು. ಓಕೆನಾ. ನೆಕ್ಸ್ಟ್ ಒನ್, 4 ಅಂಕದ ಪ್ರಶ್ನೆ. ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳು ಯಾವುವು? ಬಹಳ ಅದ್ಭುತವಾದ ಪ್ರಶ್ನೆ. ಇದು ಬಂದಿತ್ತು ನಿಮಗೆ ಪ್ರಿಪರೇಟರಿಯಲ್ಲಿ, ನೀವು ಗಮನಿಸಿದ್ದೀರಾ ಅಂತ ಅನ್ಕೋತೀನಿ. ಇದರಲ್ಲಿ ನೈಜ ಭಕ್ತಿ ಅಂತಂದ್ರೆ ಮನ ಬೆರೆಸಿದಾಗ ತನು ಕರಗಬೇಕಾಗತ್ತೆ, ಮುಟ್ಟಿದಾಗ ಸ್ಪರ್ಶ ಆದಾಗ ರೋಮಾಂಚನವಾಗಬೇಕಾಗತ್ತೆ, ಹಾಗೆ ಕಣ್ಣುಗಳಲ್ಲಿ ಕಣ್ಣೀರು ಬರಬೇಕಾಗತ್ತೆ, ಮಾತಾಡುವಾಗ ಗಂಟಲುಗಳು ಒಣಗಬೇಕಾಗತ್ತೆ. ಈ ಎಲ್ಲ ಗುಣಲಕ್ಷಣಗಳು ಒಬ್ಬ ಭಕ್ತನಲ್ಲಿ ಇದ್ದಾನೆ ಅಂತಂದ್ರೆ ಅವನು ನಿಜವಾದ ಭಕ್ತನಾಗ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ನಂತರ ಶಿವಪಥವನ್ನ ಅರಿಯದವನ ಭಕ್ತಿ ನಿರಾರ್ಥಕವೆಂಬುದನ್ನು ಬಸವಣ್ಣನವರು ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ? ಖಂಡಿತ ಶಿವನ ಬಗ್ಗೆ ಅಂದ್ರೆ ನಮ್ಗೆ 2ನೇ ಪ್ಯಾರಾಗ್ರಾಫ್ ಅಲ್ಲಿ ಅದು ಉತ್ತರ ಬಂತು ನಿಮಗೆ. ಅರ್ಥರೇಖೆ ಇದ್ದ ಫಲವೇನು? ಹೌದಲ್ವಾ. ಸಿರಿ ಸಂಪತ್ತು ಇದ್ದ ಪ್ರಯೋಜನ ಏನು? ಅದನ್ನ ಅನುಭವಿಸ್ಬೇಕು. ಅವನ ಆಯಸ್ಸು ಇರ್ಬೇಕಲ್ವಾ. ಆ ಸಿರಿ ಸಂಪತ್ತು ಇದೆ ಅಂತಂದ್ರೆ ಅವನಿಗೆ ಆರೋಗ್ಯ ಆಯಸ್ಸು ಇದ್ರೆ ಮಾತ್ರ ಆ ಹಣವನ್ನ ಅವನು ಖರ್ಚು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಹೇಡಿಯ ಕೈಯಲ್ಲಿ ಒಂದು ಆಯುಧವನ್ನ ಅಂದ್ರೆ ಕತ್ತಿಯನ್ನ ಕೊಟ್ಟು ಅವನು ಯುದ್ಧ ಮಾಡು ಅಂತಂದ್ರೆ ಅವನು ಯುದ್ಧ ಮಾಡಕ್ ಸಾಧ್ಯವೇ ಇಲ್ಲ. ಅದೇ ರೀತಿಯಾಗಿ ಕಣ್ಣು ಕಾಣದಿರುವಂತವನಿಗೆ ಕನ್ನಡಿಯಲ್ಲಿ ನಿನ್ನ ಚೆಹರೆಯನ್ನ ನೋಡ್ಕೋ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಹಾಗೆ ಅರ್ಕಟನ ಕೈಯಲ್ಲಿ ಅಂದ್ರೆ ಆ ಕೋತಿಯ ಕೈಯಲ್ಲಿ ಮೌಲ್ಯಯುತವಾದಂಥ ವಸ್ತುವನ್ನ ಕೊಟ್ರೆ ಅದು ಜೋಪಾನವಾಗಿ ಇಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಈ ಎಲ್ಲಾ ರೀತಿಯಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಳೋದಾದ್ರೆ ಶಿವನ ಮಹಿಮೆಗಳನ್ನ ತಿಳ್ಕೊಂಡಿಲ್ಲ ಅಂತಂದ್ರೆ ಅವನು ನಿಜವಾದ ಭಕ್ತನಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಿವಪಥವನ್ನ ಹರಿಬೇಕು ಅಂದ್ರೆ ಎಲ್ಲಾ ರೀತಿಯ ಅವನು ಗುಣಗಳನ್ನ ತಿಳ್ಕೋಬೇಕು, ಅಲ್ಲಿನ ಮಹತ್ವವನ್ನ ತಿಳ್ಕೋಬೇಕಾಗತ್ತೆ ಅನ್ನೋದು ಇಲ್ಲಿ ಬಸವಣ್ಣವರ ಒಂದು ಮಾತಾಗಿರುತ್ತೆ. ನಂತರ ಮುಂದಕ್ಕೆ ಹೋಗೋಣ. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನ ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ? ಹೌದಾ. ನಮಗೆ ರಕ್ಷಣೆ ಮಾಡಬೇಕಾಗಿರೋದು ಭಗವಂತ. ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ. ಆದ್ರೆ ಅವರೇ ನಮಗೆ ಪರೀಕ್ಷೆಗಳನ್ನ ಮಾಡೋದಾದ್ರೆ ನಾವು ಹೇಗೆ ಯಾರ ಹತ್ರ ಹೋಗಿ ನಾವು ವಿಷಯಗಳನ್ನ ತಿಳಿಸೋಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ತಿಳಿಸಕ್ ಹೊರಟಿದ್ದಾರೆ. ಇದು ಒಂದು ಗಾದೆ ಮಾತು ಕೂಡ ಆಗಿದೆ. ಒಲೆ ಹತ್ಕೊಂಡು ಉರಿತಾ ಇದ್ರೆ ಅದನ್ನ ಆರಿಸ್ಬೋದು, ಆದ್ರೆ ಭೂಮಿನೇ ಹತ್ಕೊಂಡು ಉರಿತಾ ಇದ್ರೆ ನಮ್ಮನ್ನ ಕಾಪಾಡೋರು ಯಾರಿದ್ದಾರೆ? ಹಾಗೆ ಈ
ಹೊಲ ಗದ್ದೆಗಳಲ್ಲಿ ನಡ್ಕೊಂಡು ಹೋಗೋದಕ್ಕೆ ಒಂದು ಏರಿಯನ್ನ ಮಾಡಿರ್ತಾರೆ. ಹಾಗೆ ಯಾರು ಕೂಡ ಹೊಲದ ಒಳಗಡೆ ತಕ್ಷಣಕ್ಕೆ ಒಳಗಡೆ ಬರಬಾರ್ದು ಅಂತೇಳಿ ಬೇಲಿಯನ್ನ ಕೂಡ ಹಾಕಿರ್ತಾರೆ. ಹೌದಾ? ಆ ನಡ್ಕೊಂಡು ಹೋಗುವಂತ ರಸ್ತೆ ಏರಿ ಮತ್ತು ಆ ಬೇಲಿ ಎರಡೂ ಕೂಡ ಆ ಬೆಳೆದಿರುವಂತ ಬೆಳೆಯನ್ನ ನಾಶಪಡಿಸಿದ್ರೆ ಇನ್ಯಾರಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡೋದು? ಯಾರು ಕಾಪಾಡಿ ಅಂತ ಕೇಳ್ಕೊಳಕ್ ಸಾಧ್ಯ ಅಂತ ಹೇಳ್ತಾರೆ. ಮನೆಯಲ್ಲಿರುವಂತ ಹೆಂಗಸೆ ತನ್ನ ಮನೆಯಲ್ಲಿ ಕಳ್ಳತನ ಮಾಡಿದ್ರೆ ಯಾರನ್ನ ನಂಬೋದು? ತಾಯಿಯ ಎದೆ ಹಾಲು ಅಮೃತ ಅಂತ ಹೇಳ್ತೀವಿ, ಆದ್ರೆ ಆ ಅಮೃತವೇ ವಿಷವಾದ್ರೆ ನಾವು ಯಾರಲ್ಲಿ ಪ್ರಾರ್ಥನೆಯನ್ನ ಮಾಡಕ್ ಸಾಧ್ಯ ಶಿವನೇ ಅಂತೇಳಿ ಬಸವಣ್ಣನವರು ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಸೊ ಇಷ್ಟು ಕೂಡ ನಿಮ್ಮ ವಚನಗಳಲ್ಲಿ ಅಂದ್ರೆ ಬಸವಣ್ಣವರ ವಚನದ ಮೊದಲ ಪದ್ಯ ಆಯ್ತು. ನೆಕ್ಸ್ಟ್ ಉರಿಲಿಂಗ ಪೆದ್ದಿಯವರ ವಚನಗಳು. 1 ಅಂಕದ ಪ್ರಶ್ನೆ, ಯಾವುದರಿಂದ ಪರಿಮಳವನ್ನ ಹರಿಯಬಹುದು? ಪುಷ್ಪ ಅಷ್ಟೇ ಅಲ್ವಾ? ಒಂದು ಪ್ರಶ್ನೆಗೆ ಉತ್ತರ ಒಂದೇ, ಪುಷ್ಪದಿಂದ ಪರಿಮಳವನ್ನ ಅರಿಯಬಹುದು. ಯಾರು ಅನ್ಯಲಿಂಗವನ್ನ ನೆನೆಯೋದಿಲ್ಲ, ನಿಜವಾದ ಭಕ್ತನಾದಂಥವನು, ನೈಜ ಭಕ್ತಿಯನ್ನ ಹೊಂದಿರುವಂಥವನು ಅನ್ಯಲಿಂಗವನ್ನ ಅಂದ್ರೆ ಮಂಗಳಲಿಂಗವನ್ನ ಅವನು ಧರಿಸಿದಾನೆ ಅನ್ನೋದಾದ್ರೆ ಅನ್ಯಲಿಂಗವನ್ನ ಅವನು ನೆನೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ಬರಿಬೇಕಾಗಿರೋದು ಕೇವಲ ನಾವು ಯಾವುದನ್ನ? ಮಂಗಳಲಿಂಗ ಅಂದ್ರೆ ಅಂಗದ ಮೇಲೆ ಮಂಗಳಲಿಂಗವನ್ನ ಹಾಕಿದ್ದಾರೆ ಅಂತ ಅಂದ್ರೆ ಅವರು ಯಾವುದೇ ರೀತಿಯಾಗಿ ಬೇರೆ ಲಿಂಗವನ್ನ ಅವರು ಅರ್ಚನೆಯನ್ನ ಮಾಡೋದಕ್ಕೆ ಹೋಗಲ್ಲ ಅನ್ನೋಂಥ ಮಾತನ್ನ ಇಲ್ಲಿ ತಿಳಿಸ್ತಿದ್ದಾರೆ. ಓಕೆನಾ? ನಂತರ ಗುರು ಹೇಗೆ ವರ್ತಿಸಬಾರದು? ಲಘುವಾಗಿ. ಹೌದಲ್ಲ? ಸೊ ಲಘುವಾಗಿ ನಾವು ಇಲ್ಲಿ ವರ್ತಿಸಬಾರ್ದು ಅಂತ ಹೇಳ್ತಾ ಇದ್ರೆ, ಹೌದಾ? ಕಡಿಮೆ ರೀತಿಯಲ್ಲಿ ನಡ್ಕೊಂಡಾಗ ಅದಕ್ಕೊಂದು ವ್ಯಾಲ್ಯೂ ಇರೋದಿಲ್ಲ ಅನ್ನುವಂಥ ಮಾತನ್ನ ಹೇಳಕ್ ಕೊಟ್ಟಿದ್ದಾರೆ. ಸೊ ಇದು ಗುರುವಿನ ಹೇಗೆ ವರ್ತನೆ ಮಾಡಬಾರ್ದು ಅನ್ನುವಂಥದ್ದು. ನೆಕ್ಸ್ಟ್ 4 ಅಂಕಗಳ ಪ್ರಶ್ನೆಯಲ್ಲಿ ಮಂಗಳಲಿಂಗದ ಮಹತ್ವವನ್ನ ಹೇಗೆ ವಿವರಿಸಲಾಗಿದೆ? ಹೌದಾ? ಪವಿತ್ರವಾದಂತಹ ಲಿಂಗವನ್ನ ದೇಹದ ಮೇಲೆ ಹಾಕೊಂಡ ನಂತರ ಆ ಒಬ್ಬ ಭಕ್ತನಾದಂಥವನು ಅದೇ ರೀತಿಯಾಗಿ ನಡ್ಕೋಬೇಕಾಗತ್ತೆ. ಹೌದಾ? ಇಲ್ಲಿ 2ನೇ ಪದ್ಯದಲ್ಲಿ ನಿಮಗೆ ನೀಟಾಗಿ ಕೊಟ್ಟಿದ್ದಾರೆ. ಅಕ್ಷಯ ಪಾತ್ರೆ ಮನೆಯಲ್ಲಿದೆ, ಇದ್ದಂಥವನು ಭಿಕ್ಷೆಯನ್ನು ಬಿಡೋದಕ್ಕೆ ಹೋಗ್ತಾನೆಯೇ? ಖಂಡಿತ ಇಲ್ಲ. ಹಾಗೆ ನೀರಲ್ಲಿರುವಂಥವನು ನನಗೆ ಬಾಯಾರಿಕೆ ಆಗ್ತಿದೆ, ನೀರು ಕೊಡಿ ಅಂತೇಳಿ ಅವನು ಕೇಳ್ತಾನೆಯೇ? ಖಂಡಿತ ಇಲ್ಲ. ಹಾಗೆ ಪವಿತ್ರವಾದಂತಹ ಲಿಂಗವನ್ನ ದೇಹದ ಮೇಲೆ ಹಾಕೊಂಡಿದ ಮೇಲೆ, ಆಯ್ತಾ, ಅವನ ದೇಹದ ಮೇಲೆ ಇದೆ ಅನ್ನೋದಾದ್ರೆ ಸಂಪೂರ್ಣವಾದಂತಹ ಭಕ್ತನಾಗೋದಕ್ಕೆ ಸಾಧ್ಯ. ಹಾಗಾಗಿ ಅದೇ ರೀತಿಯಾಗಿ ಇರ್ತಾನೆ. ಅವನು ಬೇರೆ ಲಿಂಗ ಅಂದ್ರೆ ಬೇರೆ ದೇವರನ್ನ ಅವನು ಆಚರಣೆ ಮಾಡೋದಕ್ಕೆ ಹೋಗಲ್ಲ. ನಮ್ಮಲ್ಲಿ ಎಲ್ಲಾ ದೇವರನ್ನು ಅರ್ಚನೆಗಳನ್ನ ಮಾಡ್ತೀವಿ, ಆರಾಧಿಸ್ತೀವಿ. ಆದ್ರೂ ಕೂಡ ನಮ್ಮದೇ ಆದ ಒಂದು ರೀತಿಯಾದ ಒಂದು ಭಕ್ತಿ ಇದ್ದೇ ಇರುತ್ತೆ. ಆ ಭಕ್ತಿಯನ್ನ ನಾವಿಲ್ಲಿ ಮಹತ್ವದ ಒಳಗಡೆ ನಾವು ಗಮನಿಸ್ತಾ ಇದ್ದೀವಿ. ನಂತರ ಗುರು ಲಘು ವರ್ತನದಲ್ಲಿ ವರ್ತಿಸಬಾರದು ಏಕೆ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಆಯ್ತಾ? ನಮಗೆ ಲಘು ಗುರು ಹಾಕೋದು ಗೊತ್ತಿದೆ ಅಲ್ವಾ? ಲಘು ಗುರುವನ್ನ ನೀವು ನೋಡಿದಿರ, 1 ಮಾತ್ರ ಗಣ, 2 ಮಾತ್ರ ಗಣ ಅಂತೇಳಿ ಹೇಳ್ತೀವಿ. ಹಾಗೆ ಇಲ್ಲಿ ಲಘುವಾಗಿ ಇರಬೇಕು, ಗುರುವಾಗಿ ಇರಬೇಕು. ಆಕಸ್ಮಿಕ ಈ ಉತ್ಪಲಮಾಲ, ಚಂಪಕಮಾಲ ಅಥವಾ ಮತ್ತೇಬ ವಿಕ್ರೀಡಿತ ಅನ್ನುವಂಥದ್ದು ಏನಿದೆಯೋ ಸಂಧಿಗಳಲ್ಲಿ ನಮ್ಗೆ ಸಮಾಸಗಳನ್ನ ಹಾಕ್ಬೇಕಾದ್ರೆ ಆ ಸಮಯದಲ್ಲಿ ಏನಾದ್ರು ಒಂದು ಚೂರು ವ್ಯತ್ಯಾಸ ಆಯ್ತು ಅಂದ್ರೆ ಎಕ್ಸಾಂಪಲ್, ಈಗ ಗುರು ಅಂದ ತಕ್ಷಣ ನಮ್ಗೆ ಇಲ್ಲಿ ಏನಾಗತ್ತೆ? 1 ಮಾತ್ರ ಗಣ ಆಗತ್ತೆ. ಹೌದಲ್ವಾ? ಸೊ 1 ಮಾತ್ರ ಗಣ. ಇಲ್ಲಿ ಗಣಗಳನ್ನ ನಾವು ವಿಂಗಡಣೆ ಮಾಡ್ತೀವಿ, 3 4 3 4 ಅಂತೇಳಿ. ಇದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತು ಅಂತಂದ್ರೆ ಅಲ್ಲಿ ನಮಗೆ ಗಣ ವಿಂಗಡಣೆ ಅಂದ್ರೆ ಫಾರ್ ಎಕ್ಸಾಂಪಲ್ 21 ಅಂತ ಆಗತ್ತೆ. ಮತ್ತೆ ವಿಕ್ರೀಡಿತ ಆಗಿರ್ಬೋದು, ಉತ್ಪಕಮಾಲದಲ್ಲಾಗಿರ್ಬೋದು. ಸೊ ಈ ರೀತಿ ಆಗಿರುತ್ತೆ. ಆ ಸಮಯದಲ್ಲಿ ಅದು ತಪ್ಪಾಗಿದೆ ಅಂತ ಅಂದಾಗ ಅದು ನಮ್ಗೆ ಗಣನೆಗೆ ಸಿಗೋದೇ ಇಲ್ಲ ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಲಘು ವರ್ತನದಲ್ಲಿ ಬದಲಾವಣೆ ಇರಬಾರ್ದು. ಆಯ್ತಾ? ಆತ ಸನ್ಯಾಸಿಯಾಗಿದ್ದಾನೆ ಅಂತಂದ್ಮೇಲೆ ಸನ್ಯಾಸಿಯಾಗಿದ್ದೇ ಆತ ಕೆಲಸ ಮಾಡಬೇಕು. ನಿಜವಾಗ್ಲೂ ಇದನ್ನ ನೀವು ಜನರಲ್ ಆಗಿ ಕೂಡ ನೀವು ಬರಿಬಹುದು. ಆಯ್ತಾ? ಖಾವಿ ಬಟ್ಟೆನ ಹಾಕೊಂಡಿರುವಂತ ವ್ಯಕ್ತಿ ಅವನು ಹೇಗೆ ನಡ್ಕೊಂತಾ ಇದ್ದಾನೆ ಅನ್ನೋದನ್ನ ನೀವು ಗಮನಿಸ್ತೀರಿ. ಆಯ್ತಾ? ಇದನ್ನ ನಾವು ಕರೆಕ್ಟಾಗಿ ವಿಷಯವನ್ನ ತಿಳ್ಕೊಂಡು ನಾವು ಬರೆಯೋಣ. ಜಂಗಮನಾದಂಥವನು ಅದೇ ರೀತಿಯಾದ ದೃಢ ಭಕ್ತಿಯಲ್ಲಿ ಇರಬೇಕಾಗತ್ತೆ. ಅವನೇನಾದ್ರೂ ಖಾವಿ ಬಟ್ಟೆ ಹಾಕೊಂಡು ತನ್ನಲ್ಲಿ ಏನಾದ್ರೂ ಒಂದು ಬೇರೆ ವ್ಯತ್ಯಾಸಗಳನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದು ಎಲ್ಲರ ಕಣ್ಣಿಗೂ ಅಭಾಸವಾಗತ್ತೆ ಅನ್ನೋದನ್ನಲ್ಲಿ ಬರಿಬೇಕಾಗತ್ತೆ. ಓಕೆನಾ? ಇಷ್ಟು 2ನೇ ಪದ್ಯ ಆಗಿರುತ್ತೆ. ನೆಕ್ಸ್ಟ್ 3ನೇ ಪದ್ಯಕ್ಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ ಕೇವಲ ವೇಟೇಜ್ ಇರೋದು 3 ಅಂಕದ ಪ್ರಶ್ನೆ ಮಾತ್ರ. ಗಮನದಲ್ಲಿ ಇಟ್ಕೊಳ್ಳೋಣ. ಈಗಾಗಲೇ ನಿಮ್ಗೆ ಪ್ರಿಪ್ರೇಟರಿನಲ್ಲಿ ಈ ಪ್ರಶ್ನೆ ಕೇಳಿದ್ರು, ಹೌದಲ್ಲ? ಸೊ ಎನ್ನವೋಲು ಮುನ್ನಾರು ನವೆದವರು ಉಂಟು. ದಯವಿಟ್ಟು ವಿದ್ಯಾರ್ಥಿಗಳೇ ಗಮನದಲ್ಲಿ ಇಟ್ಕೊಳ್ಳಿ. ನಮಗೆ ಬರಿಬೇಕಾಗಿರೋದು ಏನು? ಪದ್ಯದ ಹೆಸರು,
ಮತ್ತು ಕವಿಯ ಹೆಸರನ್ನು ನೀಟಾಗಿ ಬರೀಬೇಕಾಗತ್ತೆ, ಮತ್ತು ಯಾರು ಯಾರಿಗೆ ಹೇಳಿದ್ದಾರೆ ಅನ್ನೋದನ್ನು ಬರೀಬೇಕಾಗತ್ತೆ. ನೀವು ಕವಿಯ ಹೆಸರನ್ನು ಬರಿತೀರಿ, ನಂತರ ಪದ್ಯದ ಹೆಸರನ್ನು ಬರಿತೀರಿ, ಇದನ್ನು ಬರೆದು ಮತ್ತೆ ಯಾರು ಯಾರು ಮಾತಾಡಿದ್ರು. ಸೊ ಎನ್ನ ಓಲು ಮುನ್ನಾರು ನವೆದವರುಂಟು ಅಂತ ತಗೊಂಡಾಗ ಇಲ್ಲಿ ದ್ರೌಪದಿಯ ಮಾತಾಗಿದೆ, ಹೌದಲ್ವಾ? ದ್ರೌಪದಿಯ ಮಾತಾಗಿರುತ್ತೆ. ಹಾಗಾಗಿ ಈ ಮೂರನ್ನೂ ನೀವು ಬರೆದಿದ್ದೀರಾ ಅಂದರೆ 1 ಅಂಕದ ಪ್ರಶ್ನೆಗೆ 1 ಅಂಕ ನಿಮ್ಗೆ ಇಲ್ಲಿ ಸಿಗುತ್ತೆ. ಅದಾದಮೇಲೆ ನೀವು ಏನು ವಿವರಣೆಯನ್ನು ನೀಡ್ತೀರಿ, ಆಯಿತಾ? ಸೊ ಏನು ವಿವರಣೆ ನೀಡ್ತೀರಿ ಅದಕ್ಕೆ 2 ಅಂಕ ಇರುತ್ತೆ. ಹಾಗಾಗಿ ಎನ್ನ ಓಲು ಮುನ್ನಾರು ನವೆದವರುಂಟು ಅನ್ನುವಂಥ ಪ್ರಶ್ನೆಗೆ ಈ ವಾಕ್ಯವನ್ನು ಕುಮಾರವ್ಯಾಸ ಅವರು ಬರೆದಿರುವಂತಹ ಇನ್ನು ಹುಟ್ಟದೇ ಇರಲಿ ನಾರ್ಯರೆನ್ನ ಓಲು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯವನ್ನು ದ್ರೌಪದಿಯು ತನಗಾದ ನೋವಿನಿಂದಾಗಿ ಆಡಿದಂತಹ ಮಾತಾಗಿದೆ. ಇಷ್ಟನ್ನು ನೀವು ಬರೆದಿದೆ ಆದರೆ ನಿಮಗೆ 1 ಅಂಕ ಖಂಡಿತ ಸಿಗುತ್ತೆ. ಸೊ ಏನಕ್ಕೆ ಈ ಮಾತನ್ನು ಯಾಕೆ ಹೇಳಿದ್ಲು? ಕೀಚಕನಿಂದ ಆಕೆ ರಾಜ್ಯಸಭೆಯಲ್ಲಿ ಕಾಲಿನಿಂದ ಒದಿಸ್ಕೊಂಡ್ಬಿಟ್ಟಿದ್ದಾಳೆ. ಆ ನೋವಿಗೆ ಯಾರಲ್ಲಿ ನನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಯಾರಲ್ಲಿ ನನ್ನ ಮೊರೆ ಹೋಗಲಿ, ಯಾರಲ್ಲಿ ನಾನು ಬೇಡ್ಕೊಳ್ಳಿ ಅಂತೇಳಿ ಕೇಳುವ ಸಂದರ್ಭ. ಎನ್ನ ಓಲು, ನನ್ನ ರೀತಿ ಯಾರು ದುಃಖವನ್ನು ಅನುಭವಿಸ್ತಾ ಇದ್ದಾರೆ, ನನ್ನ ಕಷ್ಟವನ್ನು ಯಾರು ಕೇಳುತ್ತಾರೆ ಅಂತೇಳಿ ಆಕೆ ಹೇಳುವಂಥ ಮಾತಾಗಿರುತ್ತೆ, ಆಯಿತಾ? ಮುಂದೆ ಹೋಗೋಣ. ಯಮಸುತಂಗರಹುವನೇ ಧರ್ಮಕ್ಷಮೆಯ ಗರ ಹೊಡೆದಿಹುದು. 2ನೇ ಪ್ರಶ್ನೆ. ಯಮಸುತಂಗ ಅಂತಂದರೆ ಯಾರು? ಯಮನ ಮಗ ಧರ್ಮರಾಯ ಅಥವಾ ಯುಧಿಷ್ಠಿರ ಅಂತೇಳಿ ಹೇಳ್ತೀವಿ. ಸೊ ಈ ಪ್ರಶ್ನೆಗೆ ಹೀಗೆ ನಾವು ಈ 1 ಅಂಕದಕ್ಕೆ ಮಾತಾಡಿದ್ವಿ, ಕವಿಯ ಹೆಸರು, ಪದ್ಯದ ಹೆಸರು, ಅದನ್ನೇ ನಾವಿಲ್ಲಿ ಬರಿತೀವಿ. ಇದನ್ನು ಕೂಡ ದ್ರೌಪದಿಯೇ ಮಾತಾಡ್ತಾ ಇದ್ದಾಳೆ. ಏನಂತ? ಧರ್ಮರಾಯನಿಗೆ ಹೇಳೋಣ ಅನ್ನೋದಾದರೆ ಅವನಿಗೆ ಧರ್ಮ ಅನ್ನುವಂತಹ ಗರ ಹೊಡೆದಿದೆ, ಆ ಒಂದು ದೆವ್ವ ಮೆಟ್ಕೊಂಡ್ಬಿಟ್ಟಿದೆ, ಅವನು ಯಾವಾಗಲೂ ಧರ್ಮದ ದಾರಿಯಲ್ಲೇ ನಡೀತಾನೆ, ಹಾಗಾಗಿ ನನಗೆ ಅವನು ಸಹಾಯ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಆಕೆ ಹೇಳ್ತಾಳೆ. ಆ ಮಾತನ್ನು ನೀವು ಇಲ್ಲಿ ಬರೀತೀರಿ. ನೆಕ್ಸ್ಟು, ಕಲಿ ಭೀಮನೆ ವಿಡು ಕುಳ್ಳಗಂಡನು ಅಂತೇಳಿ ಹೇಳ್ತಾ ಇದ್ದಾರೆ, ಹೌದಾ? ಇಲ್ಲೂ ಕೂಡ ಸೇಮ್ ಇಲ್ಲಿರೋ ಏನು ನಾವು ಮಾತಾಡಿದ್ವಿ ಅದೇ ಆಗಿರುತ್ತೆ, ಆಯಿತಾ? ಭೀಮನಿಗೆ ಹೇಳಬೇಕು ಅಂತೇಳಿ ಆಕೆ ಈಗ ಆಲ್ರೆಡಿ ಧರ್ಮರಾಯನಿಗೆ ಹೇಳೋಣ ಅಂತಂದರೆ ಅವನಿಗೆ ಧರ್ಮದಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನು ಅರ್ಜುನನಿಗೆ ಹೇಳೋಣ ಅಂತಂದರೆ ಅವನು ಅಣ್ಣನ ಆಜ್ಞೆಯನ್ನು ಮೀರೋದೇ ಇಲ್ಲ. ಇನ್ನು ಉಳಿದವರು ಇಬ್ಬರು, ನಕುಲ ಸಹದೇವ, ಅವ್ರಿಗೆ ಹೇಳೋಣ ಅಂತಂದರೆ ಕೀಚಕನನ್ನು ಕೊಲ್ಲೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಉಳಿದವರು ಒಬ್ಬರೇ ಭೀಮ, ಅವನೊಬ್ಬನಿಗೆ ಮಾತ್ರ ಅವನನ್ನು ಕೊಲ್ಲೋದಕ್ಕೆ ಸಾಧ್ಯ, ನನಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಸಾಧ್ಯ ಅನ್ನೋಂಥ ಮಾತನ್ನು ಇಲ್ಲಿ ಆಕೆ ಹೇಳ್ತಾಳೆ. ಓಕೆ, ನೆಕ್ಸ್ಟು, ಉರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ ಅಂತ ಹೇಳ್ತಾ ಇದ್ದಾಳೆ, ಆಯಿತಾ? ದ್ರೌಪದಿಯ ಮಾತೆ ಆಗಿದೆ ಇದು ಕೂಡ. ಉರುಳಿಲ್ಲದೊಡೆ, ಆಯಿತಾ? ಹಂಗಂದ್ರೆ ಅರ್ಥ ಏನು? ನನಗೇನಾದರೂ ಸಹಾಯ ಭೀಮ ಮಾಡಲಿಲ್ಲ ಅನ್ನೋದಾದರೆ ಕಠೋರವಾದಂಥ ವಿಷವನ್ನು ಕುಡಿದು ಸಾಯ್ತೀನಿ ಅಂತೇಳಿ ಆಕೆ ಹೇಳ್ತಾಳೆ. ಸೊ ಆ ಮಾತನ್ನು ಇಲ್ಲಿ ನಾವು ನೋಡಬೇಕಾಗುತ್ತೆ. ಈಗೇನು ಈ 2 ಪ್ರಶ್ನೆಯಲ್ಲಿ, ಇದು ಮತ್ತು ಇದು 2 ಪ್ರಶ್ನೆಯಲ್ಲಿ ಏನು ಉತ್ತರವನ್ನು ನಾವು ಮಾಡಿದ್ವು ಅದೇ ಉತ್ತರವೇ ಇಲ್ಲೂ ಕೂಡ ಬರ್ತಾ ಇದೆ, ಆಯಿತಾ? ಇಲ್ಲಿ ಧರ್ಮರಾಯ ಆಗಿರ್ಬೋದು, ಮತ್ತು ಅರ್ಜುನ ಆಗಿರ್ಬೋದು, ನಕುಲ ಸಹದೇವ ಆಗಿರ್ಬೋದು, ಇವರಲ್ಲಿ 4 ಜನರ ಹತ್ರನೂ ಹೇಳಿದಾಗ ಅವ್ರು ಯಾರೂ ಕೂಡ ನಂಗೆ ಸಹಾಯ ಮಾಡಿಲ್ಲ ಅನ್ನೋದಾದರೆ ಭೀಮನಿಗೆ ಹೋಗಿ ಹೇಳಬೇಕು ಅಂತ ಅನ್ಕೋತಾಳೆ. ಆ ಭೀಮನಿಗೆ ಹೇಳಿದಾಗಲೂ ಕೂಡ ನನಗೆ ಅವನ ಕಡೆಯಿಂದನೂ ಸಹಾಯ ಆಗಿಲ್ಲ ಅನ್ನೋದಾದರೆ ಈ ಮಾತು ಮೇಲಿನ ಮಾತು ಬರ್ತಾ ಇದೆ ಅನ್ನೋದನ್ನು ನೀವು ಇಲ್ಲಿ ಬರೀತೀರಿ, ಓಕೆನಾ? ಸೊ ಇಷ್ಟು ನಿಮಗೆ ಹೇಳಬೇಕಾಗಿರುವಂಥ ವಿಷಯಗಳು. ನಂತರ ಇಲ್ಲಿ ಭೀಮನ ಹತ್ರ ಬಂದು ಆಕೆ ತನ್ನ ಕಷ್ಟಗಳನ್ನು ಹೇಳ್ಕೊಂಡಿದ್ದಾಳೆ. ಹೇಳ್ಕೊಂಡ ನಂತರ ಬಂದಂಥ ಪ್ರಶ್ನೆ ಇದು. ಕೆಲವರಂ ಗಳಿಸಿದೊಡೆ ಕೆಲರುಂಡು ಜಾರುವರು. ಇದು ಗಾದೆ ಮಾತಾಗಿದೆ. ಕೆಲವರು ಸಂಪಾದನೆ ಮಾಡ್ತಾರೆ, ಇನ್ಯಾರೋ ಕೂತು ಅದನ್ನೆಲ್ಲನೂ ಕೂಡ ಕರಗಿಸ್ತಾರೆ ಅಂತೇಳಿ ಮಾತು ಬರುತ್ತೆ, ಹೌದಲ್ಲ? ಇದು ನಿಮಗೆಲ್ಲ ಗೊತ್ತಿರೋ ವಿಷಯವೇ. ಹಾಗಾಗಿ ಇಲ್ಲಿ ಯಾಕೆ ಕೇಳ್ಕೊತಾಳೆ, ಭೀಮಾ ನನಗೆ ಈ 4 ಜನ ಏನೂ ಸಹಾಯ ಮಾಡೋದಿಲ್ಲ, ಹಾಗಾಗಿ ನೀ ಒಬ್ಬನೇ ನನಗೆ ಸಹಾಯ ಮಾಡೋದಕ್ಕೆ ಸಾಧ್ಯ, ಹಾಗಾಗಿ ನೀನು ನನ್ನನ್ನು ಕಾಪಾಡು, ಅಂದರೆ ಕೀಚಕನಿಂದ ನನ್ನನ್ನು ಕಾಪಾಡು ಅನ್ನುವಂಥ ರೀತಿಯಲ್ಲಿ ಆಕೆ ಕೇಳ್ಕೊತಾಳೆ. ಕೇಳ್ಕೊಳ್ಳುವಾಗ ಈ ಮಾತನ್ನು ಏನಂತ ಬರೀತೀರಿ? 4 ಜನರು ಕೂಡ ನನ್ನನ್ನು ರಮಿಸ್ತಾರೆ, ಅವರ ಕೆಲಸ ಮುಗಿದ ನಂತರ ಅವ್ರ ಪಾಡವ್ರು ಹೊರಟೋಗ್ತಾರೆ. ಆದರೆ ನೀನು ಹಾಗಲ್ಲ, ನೀನು ನನ್ನ ಮಮತೆಯಿಂದ ನೋಡು, ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ನೋಡಿ ಕೀಚಕನಿಂದ ನನಗೆ ಬಿಡುಗಡೆ ಮಾಡಿಕೊಡು ಅಂತೇಳಿ ಕೇಳ್ಕೊತಾಳೆ. ಆ ಕೇಳ್ಕೊಂಡಾಗ ಭೀಮನಲ್ಲಿ ಬಂದಂಥ ಮಾತಿದು. ಭೀಮ ಏನು ಹೇಳ್ತಾನೆ?
ಈ ಮೇಲಿನ ಮಾತನ್ನ ಹೇಳ್ತಾನೆ. ಯಾಕೆ ಅಂದ್ರೆ ಎಲ್ಲ ಕಾರ್ಯಕ್ಕೂ ಆ 4 ಜನ, ಆದ್ರೆ ಯುದ್ಧದಲ್ಲಿ ಮಾತ್ರ ನಾನಾ ಅಂತೇಳಿ ಈ ಮೇಲಿನ ಮಾತನ್ನ ಹೇಳ್ತಾರೆ. ಸೊ ಈ ಮಾತು ಯಾರಿಂದ ಯಾರಿಗೆ ಬಂದಿದ್ದು? ಭೀಮನು ದ್ರೌಪದಿಗೆ ಹೇಳಿದಂತ ಮಾತಾಗಿದೆ. ದಯವಿಟ್ಟು ಇಲ್ಲೇನಾಗತ್ತೆ, ಈ ಜಾಗದಲ್ಲಿ ಭೀಮನು ದ್ರೌಪದಿಗೆ ಹೇಳಿದ ಮಾತು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನ ನೀವು ಬರೀತೀರಿ. ಓಕೆನಾ. ನೆಕ್ಸ್ಟ್, ಒಬ್ಬಳನ್ನಾಳಲಾರಿರಿ ಗಂಡರೋ ನೀವೇನ್ ಬಂಡರೋ ಅಂತೇಳಿ ಕೇಳ್ತಾ ಇದ್ದಾಳೆ. ಆಯ್ತಾ. ದ್ರೌಪದಿ ಭೀಮನ್ಗೆ ಹೇಳದ್ಲು ಏನಂತೇಳಿ, ಕೀಚಕನಿಂದ ನಾನು ಓಡಿಸ್ಕೊಂಡ್ಬಿಟ್ಟಿದ್ದೀನಿ ಅಂತೇಳಿ. ಆಯ್ತಾ, ನನಗೆ ನ್ಯಾಯವನ್ನ ಒದಗಿಸಿಕೊಡಿ ಅಂತೇಳಿ ಕೇಳ್ತಾಳೆ. ಆಗ ಭೀಮ ಒಂದ್ ಮಾತು ಹೇಳಿದ್ದ, ಏನಂತ, ಆಗೋದಿಲ್ಲ, ಅಣ್ಣನ ಆಜ್ಞೆಯನ್ನ ಮೀರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದೆಲ್ಲ ಆಲ್ರೆಡಿ ಚರ್ಚೆ ಆಗಿರುತ್ತೆ. ಆಯ್ತಾ. ಆಗ ಬಂದಂತ ಪ್ರಶ್ನೆ ಇದು, ನಂತರ ಬಂದಂಥದ್ದು. ಆಕೆ ಬಹಳ ದುಃಖ ಪಡ್ತಾ ಇರ್ತಾಳೆ. ದುಃಖಪಟ್ಟು, ನೀವು ಈ ಭೂಲೋಕದಲ್ಲಿ ಆಯ್ತಾ 5 ಜನ ಗಂಡಂದಿರು ಅಂತೆಲ್ಲ ಇದ್ದೀರಿ, ಈ 5 ಜನರಲ್ಲಿ ನನ್ನ ಒಬ್ಬಳನ್ನ ನೀವು ಕಾಪಾಡ್ಕೊಳಕ್ ಸಾಧ್ಯ ಇಲ್ವೇ? ಹೆಂಡತಿಗೆ ಅವಮಾನವಾದರೆ ಆಗ ಗಂಡ ಆದಂಥವನು ಆ ಶತ್ರುವನ್ನ ಸಂಹಾರ ಮಾಡ್ತಾನೆ, ಅಥವಾ ಯುದ್ಧದಲ್ಲಿ ಅವನೇ ಮಡಿತಾನೆ. ಹೀಗಿರ್ಬೇಕಾದ್ರೆ ನನ್ನೊಬ್ಬಳನ್ನ ನೀವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೇ, ಅಂದ್ರೆ ಕಾಪಾಡೋದಕ್ಕೆ ಸಾಧ್ಯ ಇಲ್ವೇ ಅನ್ನುವಂಥ ಮಾತನ್ನ ಆಕೆ ಕೇಳ್ತಾಳೆ. ಓಕೆನಾ. ಇನ್ನು ಹುಟ್ಟದೇ ಇರಲಿ ನಾರಿರೆನ್ನ ಓಲು ಭಂಗಿತರು ಅಂತೇಳಿ ಹೇಳ್ತಾ ಇದ್ದಾರೆ. ಆಯ್ತಾ. ಇಲ್ಲಿ ಅದೇ ವಿಷಯ, ಇಲ್ಲಿ ಭೀಮ ಒಬ್ಬ ಮಾತ್ರ ಬರಲ್ಲ. ಆಯ್ತಾ. ಇದೇ ಮಾತು ಇಲ್ಲಿ ನಡೀತಿರುತ್ತೆ. ಕವಿಯ ಹೆಸರು, ಪದ್ಯ ಮತ್ತು ದ್ರೌಪದಿ ಹೇಳುವಂಥ ಮಾತಾಗಿರುತ್ತೆ. ಇನ್ನು ನನ್ನ ರೀತಿಯಾದ ಹೆಣ್ಣು ಮಗಳು ಅಂದ್ರೆ ಏನು, 5 ಜನ ಗಂಡದರು ಇದ್ರೂ ಕೂಡ ನನಗೆ ಸಹಾಯ ಮಾಡ್ತಾ ಇಲ್ಲ. ಹೌದಾ, ಯಾರೂ ಸಹಾಯ ಮಾಡ್ತಾ ಇಲ್ಲ. ಹಾಗಾಗಿ ನನಗೆ ಈಗ ಉಳಿದಿರೋದು ಒಂದೇ. ಆಯ್ತಾ, ಈ ನೋವಿನಲ್ಲೇ ನಾನು ಒದ್ದಾಡ್ತಾ ಇದ್ದೀನಿ. ಹೀಗಾಗಿ ನನ್ನ ರೀತಿ ಯಾರು ದುಃಖವನ್ನ ಅನುಭವಿಸ್ತಾ ಇದ್ದಾರೆ, 5 ಜನ ಇದ್ದು ನನ್ನನ್ನು ಕಾಪಾಡದೇ ಇದ್ದಂಥ ರೀತಿಯಲ್ಲಿ ಯಾವ ಹೆಂಗಸು ಇದ್ದಾರೋ ಅವ್ರು ಈ ಭೂಮಿಯಲ್ಲಿ ಹುಟ್ಟೋದು ಬೇಡ, ನನ್ನ ರೀತಿ ದುಃಖವನ್ನು ಅನುಭವಿಸ್ತಾ ಇರುವಂಥ ಹೆಣ್ಮಕ್ಳು ಹುಟ್ಟೋದು ಬೇಡ ಅಂತೇಳಿ ಆಕೆ ಆ ಸ್ಟೇಟ್ಮೆಂಟನ್ನು ಕೊಡ್ತಾಳೆ. ಹೌದಾ. ನೆಕ್ಸ್ಟ್, ಹಗೆಗಳನ್ನ ಹಿಂಡಿದನು ಮನದೊಳಗಡೆ. ಬಹಳ ಬಹಳ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಈ 1, 2, 3, 4 ಈ ಪ್ರಶ್ನೆಗಳು ನಾನು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಸೊ ಸಾಧ್ಯವಾದಷ್ಟು ನೀವು ಇದ್ರ ಕಡೆ ಗಮನ ಕೊಡಿ. ಆಯ್ತಾ. ಹಗೆಗಳನ್ನ ಹಿಂಡಿದನು ಮನದೊಳಗಡೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಕೀಚಕನಿಂದ ಹೊಡೆಸ್ಕೊಂಡಿದ್ದಾಯ್ತು, ನನ್ಗೆ ಇಷ್ಟೆಲ್ಲ ದುಃಖ ಆಗ್ತಿದೆ ಅಂತ ಆಕೆ ಹೇಳಿರ್ಲಲ್ವಾ. ಹಾಗಾಗಿ ಭೀಮನಲ್ಲಿ ಹೇಳಿದಾಗ ಈ ಮಾತು ಬಂತು. ಅವನು ಕೋಪ ಮಾಡ್ಕೋತಾನೆ. ಕಾರಣ, ಇಷ್ಟೆಲ್ಲ ದುಃಖ ಆಗಿದ್ಯಾ? ಯಾಕೆಂದ್ರೆ ಪಗಡೆ ಆಟದಲ್ಲಿ ದ್ರೌಪದಿಯನ್ನ ಅಡವಿಟ್ಟು ಆಕೆಯನ್ನ ಬಿಡಿಸ್ಕೊಳಕ್ಕಾಗದೆ ಇದ್ದಿದ್ದಕ್ಕೋಸ್ಕರ, ಮತ್ತೆ ಏನೂ ಸಹಾಯ ಮಾಡೋಕ್ಕಾಗ್ತಲ್ಲ. ಯಾಕೆಂದ್ರೆ ಅವರು ವೇಷ ಮರೆಸ್ಕೊಂಡು ಅವರು ವಿರಾಟ ರಾಜ್ಯದಲ್ಲಿ ಇದ್ದಾರೆ. ಹೌದಾ. ಆ ರಾಜ್ಯದಲ್ಲಿ ಇರೋದ್ರಿಂದಾಗಿ ಯಾವುದೇ ರೀತಿಯಾಗಿ ಸಹಾಯ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋದು ಕೂಡ ಇತ್ತು. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಬರಿಬೇಕಾಗಿರೋದು ನಾವು ಕೇವಲ ಕೀಚಕನಿಂದ ಅವಮಾನಕ್ಕೊಳಗಾದಂಥ ದ್ರೌಪದಿ ದುಃಖವನ್ನ ಪಡ್ತಾ ಇದ್ದಾಳೆ. ಆ ದುಃಖವನ್ನ ಪರಿಹರಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಾ ಇಲ್ವಲ್ಲ, ನಾನಿನ್ನು ಇಲ್ಲಿರೋದೇ ಬೇಡ, ನಿಮ್ಗೆಲ್ಲರಿಗೂ ಕೂಡ ನಾನು ಭಾರವಾಗ್ಬಿಟ್ಟಿದ್ದೀನಿ, ನಿಮಗೆ 5 ಜನ ಇದ್ರು ಕೂಡ ನನ್ನನ್ನು ಕಾಪಾಡಲಿಲ್ಲ ಅಂತಂದ್ಮೇಲೆ ನಿಮಗೆ ಊಟ ಹಾಕಿ ಏನು ಪ್ರಯೋಜನ, ನೀವು ನನ್ನನ್ನು ಕಾಪಾಡಿಲ್ಲ ಅಂತಂದ್ಮೇಲೆ ಏನು ಪ್ರಯೋಜನ ಅನ್ನುವಂಥ ಮಾತನ್ನ ಅಂದಾಗ, ಆ ಮಾತಿಗೆ ಅವನು ಕೀಚಕನನ್ನ ಹೊಡಿಲೇಬೇಕು, ಆತನನ್ನ ಸಂಹಾರ ಮಾಡಲೇಬೇಕು ಅಂತೇಳಿ ಮನಸ್ಸಿನಲ್ಲಿ ಅವನು ಕೋಪವನ್ನ, ಅಂದರೆ ಹಗೆಗಳನ್ನ, ದ್ವೇಷವನ್ನ ಅವನು ವ್ಯಕ್ತಪಡಿಸ್ತಾನೆ. ಆ ಮಾತನ್ನು ಇಲ್ಲಿ ನೀವು ಬರೀತೀರಿ. ಸೊ ಇಷ್ಟು 3ನೇ ಪದ್ಯ ಆಗಿದೆ. ಓಕೆನಾ. ಓಕೆ, ನೆಕ್ಸ್ಟ್ ಒನ್. ನೆಕ್ಸ್ಟ್ 4 ಅಂಕದ ಪ್ರಶ್ನೆ. 4 ಅಂಕದ ಪ್ರಶ್ನೆನಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂಥದ್ದು ನಾವು ಇಲ್ಲಿ ಗಮನಿಸಬೇಕು. ಸಾರಿ, ಇದು ಬರೋದಿಲ್ಲ. 4 ಅಂಕದ ಪ್ರಶ್ನೆ. ತನಗೊದಗಿದ ಸಂಕಟವನ್ನ ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳು ಯಾವುವು? ಆಯ್ತಾ. ಆಕೆ ಏನಂತ ಹೇಳ್ತಾಳೆ, ಇನ್ಯಾರ ಹತ್ರ ನನ್ನ ಕಷ್ಟವನ್ನು ಹೇಳ್ಕೊಳ್ಳಿ, ಯಾರಲ್ಲಿ ನನ್ನ ಮೊರೆಯನ್ನ ಇಡ್ಲಿ, ನನ್ನ ನೋವು ಸಂಕಟಗಳು ಯಾರ ಬಳಿ ಮಾತಾಡಿ ಕೇಳಲಿ. ಆಯ್ತಾ. ನನ್ನ ಸಂಕಟವನ್ನ ಕೇಳುವಂಥ ವ್ಯಕ್ತಿಗಳು ಯಾರಿದ್ದಾರೆ, ಹೌದಲ್ವಾ, ಯಾರ ಬಳಿ ಹೇಳ್ಕೊಳ್ಳಿ, ಯಾರಲ್ಲಿ ನನ್ನ ದುಃಖವನ್ನು ವ್ಯಕ್ತಪಡಿಸ್ಲಿ, ಯಾರನ್ನ ಬೇಡಲಿ, ಈ ಹೆಂಗಸು ಜನ್ಮ ಅನ್ನೋದು ಸುಟ್ಟು ಹೋಗ್ಲಿ ಅಂತೇಳಿ
ಇಂತಹ ಹೆಣ್ಣು ಜನ್ಮ ನನಗೆ ಮತ್ತೆ ಇರೋದು ಬೇಡ ಅಂತೇಳಿ ಸ್ವಗತದ ನುಡಿಗಳನ್ನು ದ್ರೌಪದಿ ಹೇಳ್ತಾಳೆ. ಹೌದಾ? ನಂತರ ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನ ವಿವರಿಸಿ. ಹೌದಾ? ಯಾವ ರೀತಿಯಾಗಿ ಅವಳು ವಿವರಿಸ್ತಾ ಇದ್ದಾಳೆ? ದ್ರೌಪದಿಗೆ ನನಗೆ ಧರ್ಮರಾಯನಿಗೆ ಹೇಳೋಣ ಅಂತಂದ್ರೆ ನೀವು ನೋಡಿ, ಗಮನಿಸಿ, ಯಾವುದರಲ್ಲಿ ಈ ಮೊದಲನೇ ಪ್ರಶ್ನೆ ಆಗಿದೆ, ಇಲ್ಲಿ ಈ ಎರಡನೇ ಪ್ರಶ್ನೆ ಆಗಿದೆ, ಆಮೇಲೆ ಮೂರನೇ ಪ್ರಶ್ನೆ ಆಗಿದೆ. ಇಲ್ಲೆಲ್ಲ ನೀವು ಓದಿದ್ದೀರಾ ಅಂದ್ರೆ ಇದೇ ಉತ್ತರವನ್ನೇ ನೀವು ವಾಪಸ್ ಇಲ್ಲಿ ಬರೆಯಕ್ಕೆ ಹೊರಡ್ತೀರಾ. ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು? ಈಗಾಗಲೇ ದ್ರೌಪದಿಗೆ ಅವಮಾನ ಆಗಿರೋದ್ರಿಂದಾಗಿ ಆಕೆ ಭೀಮನ ಹತ್ರ ಬಂದು ತನ್ನ ನೋವನ್ನು ತಿಳಿಸ್ತಾಳೆ. ಆಗ ಈತ ಸಹಾಯ ಮಾಡೋದಕ್ಕೆ ಮುಂದೆ ಬರೋದಕ್ಕಾಗದೆ ಹಿಂಜರಿತಾನೆ, ಬೇಡ ಅನ್ನುವಂಥ ರೀತಿಲಿ. ಆಕೆಯ ಕಣ್ಣೀರನ್ನು ನೋಡಿ ಆತನ ಮನಸ್ಸು, ಅಂತಃಕರಣವು ತೆರೆಯುತ್ತೆ. ಹಾಗಾಗಿ ಅವಳನ್ನು ಸಮಾಧಾನ ಪಡಿಸೋಕ್ಕೋಸ್ಕರವಾಗಿ ಅಲ್ಲೇ ಮುಂದೆ ಇದ್ದಂತಹ ಗಿಂಡಿಯಲ್ಲಿದ್ದಂಥ ನೀರನ್ನು ತೆಗೆದುಕೊಂಡು ಆಕೆಯ ಮುಖವನ್ನು ಒರೆಸಿ, ಬಿಡು, ನಾನು ನಿನಗೆ ಸಹಾಯವನ್ನು ಮಾಡ್ತೇನೆ, ನಿನ್ನಗೆ ಕಾಪಾಡ್ತೇನೆ ಅಂತ ಹೇಳ್ತಾನೆ. ನಂತರ ಅಣ್ಣನ ಆಜ್ಞೆಯನ್ನು ಮೀರ್ತೀನಿ, ನಾನೇನಾದರೂ ಇಲ್ಲೇ ಇರುವಂಥ ವಿಷಯ ಏನಾದರೂ ನನ್ನ ಶತ್ರುಗಳಿಗೆ ಏನಾದರೂ ತಿಳಿದು ಬಂತು ಅಂದರೆ ಅವರನ್ನೂ ಕೂಡ ನಾನು ಸಂಹಾರ ಮಾಡ್ತೇನೆ, ವಿರಾಟ ರಾಜದ ಎಲ್ಲರನ್ನೂ ಕೂಡ ಬಂದು ನನ್ನ ಬಳಿ ಬಂದು ನಿಂತರೂ ಕೂಡ ಅವರನ್ನು ಕೂಡ ನಾನು ನಾಶ ಮಾಡ್ತೇನೆ ಅಂತ ಹೇಳಿ ಆಕೆಗೆ ಸಮಾಧಾನವನ್ನು ಪಡಿಸ್ತಾನೆ. ಆಯ್ತಾ? ನೆಕ್ಸ್ಟ್, ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿ ಅಂತ ಹೇಳಿದರೆ, ಈ ಬಾರಿ ನಮಗೆ ಈ ಪ್ರಶ್ನೆ ಬಂದಿತ್ತು, ಹೌದಲ್ವಾ? ಇದನ್ನು ನಿಮಗೆ ಪ್ರತಿ ಬಾರಿನೂ 2024 ಆಗಿರ್ಬೋದು, 23ರಲ್ಲಾಗಿರ್ಬೋದು, ಒಂದು ನಿಮಗೆ ಮಿಡ್ ಟರ್ಮಲ್ಲಾಗಿರ್ಬೋದು ಅಥವಾ ಆ್ಯನ್ಯುವಲಲ್ಲಾಗಿರ್ಬೋದು ಕೇಳ್ತಾನೆ ಇದ್ದಾರೆ. ಈ ಬಾರಿನೂ ಕೂಡ ನಿಮಗೆ ಕೇಳಿದ್ರು 3 ಪ್ರಸಂಗಗಳು. ಆಯ್ತಾ? ಈಗಷ್ಟೇ ನಾನು ಮಾತಾಡಿದೆ 3 ಪ್ರಸಂಗಗಳು ಯಾವ್ದ್ಯಾವುದು. ಕೌರವ ಅವತ್ತು ಪಗಡೆಯಾಟದಲ್ಲಿ ಕರೆಸ್ತಾನೆ, ಅಲ್ಲಿ ಎಲ್ಲರ ಬಳಿ ಕೂರಿಸಿ ಅಲ್ಲಿ ಪಗಡೆಯಾಟದಲ್ಲಿ ಸೋಲಿಸ್ತಾನೆ. ನಂತರ ಸೈಂಧವ ಅರಣ್ಯವಾಸದಲ್ಲಿ ಇರಬೇಕಾದ್ರೆ ಕೈ ಹಿಡಿದು ಎಳ್ಕೊಂಡು ಬರ್ತಾನೆ. ಕೀಚಕ ಅನ್ನುವಂಥ ನಾಯಿ ನನ್ನ ರಾಜಸಭೆಯಲ್ಲಿ ಎಲ್ಲ ಇರುವಂತಹ ಜಾಗದಲ್ಲಿ ಕಾಲಿಂದ ಒದಿತಾನೆ. ಈ 3 ಪ್ರಸಂಗಗಳು ನನಗೆ ಬಹಳ ಅವಮಾನಕ್ಕೊಳಗಾಗಿದೆ, ಇದರಿಂದ ನನಗೆ ಬಿಡುಗಡೆಯನ್ನು ಮಾಡಿಕೊಡಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಆಯ್ತಾ? ಸೊ ಇಷ್ಟು 4 ಅಂಕದ ಪ್ರಶ್ನೆ ಆಗುತ್ತೆ. ಇಷ್ಟು 3 ಪದ್ಯಗಳು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಪಗಿಯಂ ಬಾಲಕನೆಂದರೆ. ಆಯ್ತಾ? 1 ಅಂಕದ ಪ್ರಶ್ನೆ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಈ 1 ಅಂಕದ ಪ್ರಶ್ನೆಯಲ್ಲಿ ಅಂದರೆ ಪಗಿಯಂ ಬಾಲಕನೆಂದರೆ ಹೊಂದಿಸಿ ಬರೆಯಿರಿನಲ್ಲಿ ಬರೋದು ಸಾಧ್ಯ. ಆಯ್ತಾ? ನಿಮಗೆಲ್ಲ ಗೊತ್ತೇ ಇದೆ, ಹೊಂದಿಸಿ ಬರೆಯಿರಿ ಕೇಳುವಾಗ ಪಗಿಯಂ ಬಾಲಕನೆಂಬರೆ ಸೋಮೇಶ್ವರ ಶತಕ ಅಂತ ಹೇಳ್ಬೋದು, ಅಥವಾ ಸೋಮನಾಥ ಸೋಮೇಶ್ವರ ಶತಕ ಅಂತ ಹೇಳ್ಬೋದು. ಈ ಥರ ಮ್ಯಾಚ್ ಮಾಡೋದಕ್ಕೆ ಕೂಡ ಹೇಳ್ತಾರೆ. ಅದ್ರ ಬಿಟ್ಟು ಇನ್ನೇನಾದ್ರು ಪ್ರಶ್ನೆ ಕೇಳ್ತಾರೆ ಅನ್ನೋದಾದರೆ ಈ 3 ಪ್ರಶ್ನೆ. ಹಲವು ಹಳ್ಳಗಳು ಸೇರಿ ಏನಾಗುತ್ತೆ? ಸಮುದ್ರ ಆಗತ್ತೆ ಅಲ್ವಾ? ನಿಷ್ಪ್ರಯೋಜಕನಾದ ಮಗ ಯಾರು? ನಿಷ್ಪ್ರಯೋಜಕ ಅಂದರೆ ಅಲ್ಲಿ ಏನು ಮುಪ್ಪಿನಲ್ಲಾಗದೇ ಇದ್ದಾಗ ಅವರು ನಿಷ್ಪ್ರಯೋಜಕನಾಗ್ತಾನೆ. ಹೌದಾ? ಮುಪ್ಪಲ್ಲಾಗದೇ ಇರೋರನ್ನ ನಿಷ್ಪ್ರಯೋಜಕ ಅಂತ ಹೇಳ್ತೀವಿ. ಹೌದಾ? ಮುಪ್ಪು ಅನ್ನೋದು ಮಾತ್ರ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಕರೆಕ್ಟಾ? ನೆಕ್ಸ್ಟು, ಹಾಗೆಯನ್ನು ಏನೆಂದು ಉಪೇಕ್ಷಿಸಬಾರದು ಎಂದು ಸೋಮನಾಥನು ಹೇಳಿದ್ದಾನೆ. ಬಾಲಕ. ನಿಜ? ಸೊ ಬಾಲಕ ಅನ್ನೋದ ಉತ್ತರ ನೀವಿಲ್ಲಿ ಬರೀತೀರಿ. ಓಕೆ. ನೆಕ್ಸ್ಟ್ 2 ಅಂಕದ ಪ್ರಶ್ನೆ. ದನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ದನ ಇದ್ದು ಅದನ್ನ ಉಪಯೋಗಿಸ್ಬೇಕು. ಮಗ ಇದ್ದಾನೆ ಅಂತಂದ್ರೆ ಆತ ಮುಪ್ಪಿನಲ್ಲಿ ಅಂದ್ರೆ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋ ರೀತಿ ಇರಬೇಕು ಅಂತೇಳಿ ಸೋಮನಾಥನ ಅಭಿಪ್ರಾಯ ಆಗಿದೆ. ಬರಿಬೇಕಾಗಿರೋದೇನು? ಕೇವಲ ಸಂಪತ್ತಿದೆ ಅಂದ್ರೆ ಅದನ್ನ ಅನುಭವಿಸ್ಬೇಕು. ಮಗ ಇದ್ದಾನೆ ಅಂತಂದ್ರೆ ತಂದೆ ತಾಯಿಗಳನ್ನ ಕಾಪಾಡಬೇಕು ಅನ್ನೋದು ಸೋಮನಾಥ ಅವರ ಮಾತಾಗಿದೆ. ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ. ನೋಡಿ, ಈ ಬಾರಿ ನಿಮ್ಗೆ ಪ್ರಿಪ್ರೇಟರಿನಲ್ಲಿ, ಆಯ್ತಾ, ಪ್ರಿಪ್ರೇಟರಿನಲ್ಲಿ ನಿಮ್ಗೆ ಏನಂತ ಪ್ರಶ್ನೆ ಕೇಳಿದ್ರು? ರಾಜ ಮತ್ತು ಅಂದ್ರೆ ವೀರ ಮತ್ತು ಯೋಗಿ, ಆಯ್ತಾ, ಆ ಪ್ರಶ್ನೆ ಕೇಳಿದ್ರು. ಈ ತರ ಟ್ವಿಸ್ಟ್ ಆಗಿ ಕೂಡ ನಿಮ್ಗೆ ಕೊಡ್ತಾರೆ. ಕೆಲವು ಕಡೆ ಟ್ವಿಸ್ಟ್ ಕೊಟ್ಟಾಗ ನಮ್ಗೆ ಅಲ್ಲೇ ಇರುತ್ತೆ ಉತ್ತರ, ನಿಮ್ಗೆ ಗೊತ್ತಿರುತ್ತೆ. ಆಯ್ತಾ? ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡಿ. ಆ ಪ್ರಶ್ನೆಗೆ ಕರೆಕ್ಟಾಗಿ ನೀವು ಉತ್ತರ ಓದಿರ್ತೀರಿ, ಆ ಉತ್ತರವೇ ಇಲ್ಲಿ ಬಂದಿರುತ್ತೆ. ರಾಜ ಆದವನಲ್ಲಿ ಏನಿರಬೇಕು? ಅವನಿಗೆ ಅಲ್ಲಿ ಒಂದು ಸಹನೆ, ತಾಳ್ಮೆ ಅನ್ನೋದು ಇರಬೇಕಾಗತ್ತೆ. ಮಂತ್ರಿಗೆ ಏನಿರಬೇಕು ಅರ್ಹತೆಗಳು? ಏನೇ ನಾನಾ ಚಮತ್ಕಾರಗಳು ಅಂತೇಳಿ ಬರುತ್ತೆ. ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ಪರಿಹರಿಸುವಂತಹ ಅರ್ಹತೆಗಳು ಇರಬೇಕು ಅಂತೇಳಿ ಸೋಮನಾಥನ ಮಾತಾಗಿರುತ್ತೆ. ನೆಕ್ಸ್ಟ್, ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು?
ಶುಚಿ ಅಂತಂದರೆ ನಾವು ಶುದ್ಧವಾಗಿರಬೇಕು ಅಂತ. ಸ್ವಾದ ಅಂತಂದಾಗ ಈಗ ದೊಡ್ಡ ಅಂಡೆಯೊಳಗಡೆ ಹಾಲಿದೆ, ಹಾಲಿಗೆ ಕಹಿಯನ್ನು ನಾವು ಬೆರೆಸಿದ್ರೆ, ಅಂದರೆ ಬೇವಿನ ರಸವನ್ನು ಬೆರೆಸಿದ್ರೆ ಅದು ಶುಚಿ, ಅದು ಸ್ವಾದವಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಶುಚಿ ಅಂತಂದರೆ ನಾವು ಮಡಿಯಲ್ಲಿ ಇರಬೇಕಾಗತ್ತೆ, ಆಯಿತಾ. ಸೊ ಈಗ ನಾವು ತುಂಬ ಪಾಪವನ್ನು ಮಾಡಿಬಿಟ್ಟು ಕಾವೇರಿ ನೀರಲ್ಲಿ ಮುಳುಗಿ ಎದ್ದು ಬಂದರೆ, ಅದೇ ಕಾವೇರಿ ನೀರಿನೊಳಗಡೆ ಕಾಗೆನೂ ಕೂಡ ಮುಳುಗಿ ಎದ್ದಿರುತ್ತೆ, ಹೌದಾ. ಸೊ ಹೀಗಾಗಿ ನಾವು ಶುದ್ಧ ಅಂತಂದರೆ ನಮ್ಮ ಮನಸ್ಸು ಶುದ್ಧ ಇರಬೇಕು, ಮತ್ತು ಸ್ವಾದ ಅಂದರೆ ನಾವು ಇರುವಂಥ ರೀತಿ, ಆಯಿತಾ. ಹಾಲಿಗೆ ವಿಷವನ್ನು ಬೆರೆಸುವಂಥ ಕೆಲಸ ಆಗಬಾರ್ದು ಅನ್ನೋದು ಸೋಮನಾಥನ ಮಾತಾಗಿರುತ್ತೆ. ಇದು 2 ಅಂಕದ ಪ್ರಶ್ನೆ. ಇದೀಗ ನೀವು 3 ಪದ್ಯಗಳ ಮುಖ್ಯ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ, ಅದನ್ನು ತಿಳ್ಕೊಂಡಿದ್ದೀರಿ ಕೂಡ. ಹಾಗಾಗಿ ನಿಮ್ಮೆಲ್ಲರಿಗೂ ತಲುಪಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ, ಮುಂದಿನ ಸಂಚಿಕೆಯಲ್ಲಿ ನಿಮಗೆ 4ರಿಂದ 12 ಪದ್ಯಗಳನ್ನು ಕೂಡ ನಾವು ನಿಮ್ಮಲ್ಲಿ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ತಮಗೆಲ್ಲರಿಗೂ ಕೂಡ ವಂದನೆಗಳು.